ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅಕ್ಷಯ ತೃತೀಯ ಅಂತಂದರೆ ಎಲ್ಲರೂ ಬಂಗಾರ ತಗೋಬೇಕು ಅಂತ ಆಸೆ ಇರುತ್ತೆ. ಆದರೆ ಬಂಗಾರ ತಗೊಳ್ಳೇಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಕಂಪಲ್ಸರಿ ನಿಯಮವನ್ನು ಮಾಡಿಲ್ಲ ಸ್ನೇಹಿತರೆ. ಅಕ್ಷಯ ತೃತೀಯ ದಿವಸ ನಾವು ಸ್ನಾನ, ದಾನ, ಪೂಜೆ ಇದಕ್ಕೆ ಮಹತ್ವ ಇದೆ. ಇದರಿಂದ ನಮಗೆ ಅಕ್ಷಯ ಫಲ ಸಿಗುತ್ತೆ ವಿನಃ ಬಂಗಾರವನ್ನು ತಗೊಳ್ಳೋದ್ರಿಂದ ನಮಗೆ ಬಂಗಾರ ಅಕ್ಷಯ ಆಗ್ತಾ ಹೋಗುತ್ತೆ, ನಾವು ವರ್ಷ ಇಡೀ ಬಂಗಾರವನ್ನು ತಗೊತೀವಿ ಅನ್ನೋದು ಸುಳ್ಳು ಮಾತು. ಅಕ್ಷಯ ತೃತೀಯ ಅಂತಂದರೆ ಎಷ್ಟು ಮಹತ್ವ ಇದೆ ಅವತ್ತಿನ ದಿನಕ್ಕೆ ಅಂತ ನಾವು ಮುಖ್ಯವಾಗಿ ತಿಳ್ಕೋಬೇಕು. ಈ ಒಂದು ವೈಶಾಖ ಮಾಸ ಅಂತಂದರೆ ಭಗವಂತನಿಗೆ ತುಂಬ ಪ್ರೀತಿಕರವಾದಂಥ ಮಾಸ. ಈ ಮಾಸದಲ್ಲಿ ಎಷ್ಟು ದಾನ ಧರ್ಮಗಳನ್ನು ನಾವು ಮಾಡ್ತೀವೋ ಅಕ್ಷಯ ಫಲವನ್ನು ನಾವು ಪಡಿತೀವಿ. ಹಾಗಾಗಿ ತುಂಬ ವಿಶೇಷವಾದಂತಹ ದಿನ. ಈ ದಿನವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕೇ ವಿನಃ ಬಂಗಾರವನ್ನು ತಗೊಳ್ಳೇಬೇಕು ಅಂತ ಹೇಳಿ ಕಷ್ಟಪಟ್ಟು ದುಡ್ಡು ಇಲ್ಲದೇ ಇದ್ರೂ ಸಾಲಗಳನ್ನು ಮಾಡಿ ಮತ್ತು ಮನೆಯಲ್ಲಿ ಕಿರಿಕಿರಿಗಳನ್ನು ಮಾಡಿ ಚಿನ್ನ ತಗೊಳ್ಳೇಬೇಕು ಅಂತ ಹೇಳಿ ಯಾವುದೇ ಶಾಸ್ತ್ರದಲ್ಲೂ ಹೇಳಿಲ್ಲ. ಅದೇನು ಕಂಪಲ್ಸರಿನೂ ಅಲ್ಲ ಸ್ನೇಹಿತರೆ. ಮುಂಚೆ ಚಿನ್ನ ತಗೋಬೇಕು ಅಂತ ಹೇಳಿ ಒಂದು ಒಳ್ಳೆಯ ದಿನ ಅಂತ ನೋಡ್ತಾಯಿದ್ರು ಮನೆಗಳಲ್ಲಿ. ಈಗ ವೈಶಾಖದಲ್ಲಿ ನಾಳೆ ಅಕ್ಷಯ ತೃತೀಯ ದಿನ ಮದುವೆಗಳನ್ನು ಮಾಡೋರು ಅಥವಾ ಮುಂದೆ ಮದುವೆಗಳನ್ನು ಮಾಡ್ತಕ್ಕಂಥವರು ಒಳ್ಳೆಯ ದಿನ ನೋಡಿಬಿಟ್ಟು ಚಿನ್ನವನ್ನು ಖರೀದಿ ಮಾಡ್ತಾಯಿದ್ರು. ಶ್ರಾವಣ ಮಾಸದಲ್ಲೂ ಸಹ ಚಿನ್ನವನ್ನು ತಗೋಬೇಕು ಅಂತ ಹೇಳ್ತಾಯಿದ್ರು ಮೊದಲೆಲ್ಲ. ಯಾಕೆ ಅಂತಂದರೆ ಈ ಒಂದು ಸಮಯದಲ್ಲಿ ಹಾಗೆ ಹೇಳಿದರೆ ಒಂದಷ್ಟು ಚಿನ್ನ ಏನಾದರೂ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಹೇಳಿರ್ಬೋದೇ ವಿನಃ ಇದು ಒಂದು ಶಾಸ್ತ್ರ ಅಂತ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ. ಇದು ಒಂದು ಪದ್ಧತಿ ಅಂತಲೂ ಇಲ್ಲ. ಚಿನ್ನ ಖರೀದಿ ಮಾಡಿದ್ರೇ ಒಳ್ಳೆಯದು, ಅದರಿಂದ ನಮಗೆ ವರ್ಷ ಇಡೀ ಚಿನ್ನ ತೊಗೊತೀವಿ, ಇದೆಲ್ಲ ಸುಳ್ಳು ಮಾತು. ಈಗಿರುವಂಥ ಚಿನ್ನದ ರೇಟು ಗಗನಕ್ಕೇರಿದೆ ಅಲ್ವಾ. 1 ಗ್ರಾಮ್ ಚಿನ್ನ ತೊಗೋಬೇಕಂದ್ರೇ ತುಂಬ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಹಾಗಾಗಿ ತಗೊಳ್ಳೇಬೇಕು ಅಂತ ಯಾವುದೇ ನಿಯಮ ಇಲ್ಲ. ಇದು ಫಸ್ಟು ನಾನು ನಿಮಗೆ ತಿಳಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡಿದ್ದು. ಇನ್ನು ಏನು ಈ ಒಂದು ಅಕ್ಷಯ ತೃತೀಯದ ವಿಶೇಷತೆ ಏನು ಅಂತ ನಾವು ತಿಳಿಬೇಕು ಸ್ನೇಹಿತರೆ. ಅದನ್ನು ತಿಳ್ಕೊಂಡು ಯಾವುದರಿಂದ ನಮಗೆ ಅಕ್ಷಯ ಫಲ ಸಿಗುತ್ತೆ ಅದನ್ನು ತಿಳ್ಕೊಂಡು ನಾವು ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಹಾಗೇ ಸಂಕಲ್ಪ ನಿಮಗೆ ತಿಳಿಸ್ಕೊಟ್ಟಿಲ್ಲ. ಈ ವಿಡಿಯೋದಲ್ಲಿ ಪೂಜಾ ಸಂಕಲ್ಪವನ್ನು ತಿಳಿಸ್ಕೊಡ್ತೀನಂತೆ. ಅಕ್ಷಯ ತೃತೀಯ ದಿವಸ ತ್ರೇತಾಯುಗದ ಆದಿ ಅಂತ ಹೇಳ್ತೀವಿ. ತ್ರೇತಾಯುಗ ಪ್ರಾರಂಭವಾಗಿದ್ದೇ ಅಕ್ಷಯ ತೃತೀಯ ದಿವಸ ಅಂತ ಹೇಳ್ತಾರೆ. ಆಮೇಲೆ ಅಕ್ಷಯ ತೃತೀಯ ದಿವಸ ನಾವು ಪೂಜೆಗಳನ್ನು ಮಾಡ್ಕೋಬೇಕು. ಮುಖ್ಯವಾಗಿ ದಾನ ಪೂಜೆಗೆ ಅಕ್ಷಯ ಫಲ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬೇಕು ಅಂತ. ಯಾವ್ಯಾವ ವಸ್ತುಗಳನ್ನು ಮನೆಗೆ ತಂದರೆ ನಮಗೆ ಶುಭ ಆಗುತ್ತೆ, ಏನೇನು ನಮಗೆ ಲಭಿಸುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಜಯಂತಿ ಅಂತ ಹೇಳ್ತೀವಿ. ಪರಶುರಾಮ ದೇವರ ಒಂದು ಅವತಾರವಾದಂತಹ ದಿನ ಅವತ್ತು. ಮತ್ತು ಸೂರ್ಯನಾರಾಯಣ ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನ. ಅದಕ್ಕೋಸ್ಕರ ಅಕ್ಷಯ ಪಾತ್ರೆ ರಂಗೋಲಿ ಹಾಕಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಅಂತ ಹೇಳಿದ್ದೀನಿ. ತಪ್ಪದೇ ಎಲ್ಲರೂ ಹಾಕ್ಕೋಬೇಕು. ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಎಲ್ಲವೂ ಅಕ್ಷಯವಾಗುತ್ತೆ ಅದರಿಂದ. ಆ ಒಂದು ರಂಗೋಲಿಯನ್ನು ಹಾಕ್ಕೊಂಡು ರಂಗೋಲಿಯ ಮಧ್ಯದಲ್ಲಿ ಲಕ್ಷ್ಮೀನಾರಾಯಣರನ್ನು ಇಟ್ಟು ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ. ಇನ್ನು ವೇದವ್ಯಾಸರು ಗಣಪತಿಗೆ ಮಹಾಭಾರತವನ್ನು ಬರೀಲಿಕ್ಕೆ ಹೇಳಿದ್ದು ಇದೇ ದಿನ ಅಂತ ಹೇಳಲಾಗುತ್ತೆ. ಇನ್ನು ಅನ್ನಪೂರ್ಣೇಶ್ವರಿ ಜನಿಸಿದಂತಹ ದಿನ ಅಂತ ಹೇಳ್ತಾರೆ. ಶ್ರೀಕೃಷ್ಣ ತನ್ನ ಸ್ನೇಹಿತನಾದ ಸುಧಾಮನಿಗೆ ಸಂಪತ್ತನ್ನು ಕೊಟ್ಟಂತಹ ದಿನ ಇದು ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ. ಗಂಗೆ ಸ್ವರ್ಗದಿಂದ ಭೂಮಿಗೆ ಬಂದಂಥ ದಿನ, ವಿಶೇಷವಾದಂಥ ದಿನ. ಮತ್ತು ಕುಬೇರ ಲಕ್ಷ್ಮೀದೇವಿಯನ್ನು ಪೂಜಿಸಿದಂತಹ ದಿನ. ಹೀಗೆ ಇಷ್ಟೆಲ್ಲ ವಿಶೇಷತೆ ಅಕ್ಷಯ ತೃತೀಯ ದಿನ ಇದೆ ಸ್ನೇಹಿತರೆ. ತುಂಬ ವಿಶೇಷವಾದಂಥ ದಿನ. ಹಾಗಾಗಿ ನಾವು ಇಂಥ ದಿನವನ್ನು ಮೊದಲು ಸ್ನಾನ, ಪೂಜೆ, ದಾನ ಇದಕ್ಕೆ ಮಹತ್ವ ಕೊಡಬೇಕು. ಹಾಗಾಗಿ ಇದರಿಂದ ನಾವು ಅಕ್ಷಯ ಫಲವನ್ನು ಪಡಿತಾ ಹೋಗ್ತೀವಿ. ಏನೇನು ದಾನಗಳನ್ನು ಮಾಡಬೇಕು ಅಂತ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಒಂದಷ್ಟು ದಾನಗಳನ್ನು ಹೇಳ್ತೀನಂತೆ. ಅರಿಶಿಣ ಕುಂಕುಮ ದಾನಗಳನ್ನು ಕೊಡಬೇಕು. ತಾಂಬೂಲ ದಕ್ಷಿಣೆ ಸಹಿತವಾಗಿ ದಾನವನ್ನು ಮಾಡಬೇಕು. ಇದರಿಂದ ರಾಜಯೋಗ ಪ್ರಾಪ್ತಿಯಾಗುತ್ತೆ ಮತ್ತು ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಆಯಿತಾ? ಮತ್ತು
ಕುಂಕುಮವನ್ನು ದಾನವಾಗಿ ಕೊಡೋದ್ರಿಂದ ಪತಿಗೆ ಆಯುಷ್ಯು ಹೆಚ್ಚಾಗುತ್ತೆ. ಇಂಥದ್ದನ್ನು ನಾವು ಮಾಡ್ಕೋಬೇಕು. ಮತ್ತು ಚಂದನವನ್ನು ದಾನವಾಗಿ ಕೊಟ್ಟರೆ ಶತ್ರುಗಳಿಂದ ನಮಗೆ ಏನಾದರೂ ತೊಂದರೆಗಳಿದ್ದರೆ ಅದು ಪರಿಹಾರ ಆಗುತ್ತೆ, ಶತ್ರುಗಳ ನಾಶ ಆಗುತ್ತೆ. ಮತ್ತು ವಾಹನಗಳಿಂದ ಏನಾದರೂ ಅಪಾಯ ಉಂಟಾಗುವಂಥ ಸಾಧ್ಯತೆಗಳಿದ್ದರೆ ಮುಂದೆ ಅದನ್ನು ಸಹ ನಮಗೆ ತಪ್ಪುತ್ತೆ. ಮತ್ತು ನಾರಿಕೇಳವನ್ನು ದಾನವಾಗಿ ಕೊಡಬೇಕು ಅಂತ ಹೇಳ್ತಾರೆ. ತೆಂಗಿನಕಾಯಿಯನ್ನು ದಾನವಾಗಿ ಕೊಡುವಂಥದ್ದು. ಇದನ್ನು ಕೊಟ್ಟರೆ 7 ತಲೆಮಾರಿನ ಪಿತೃಗಳಿಗೆ ನರಕದಿಂದ ಮುಕ್ತಿ ಲಭಿಸುತ್ತೆ ಅಂತ ಹೇಳ್ತಾರೆ. ಹೊಸ ಬಟ್ಟೆಯನ್ನು ದಾನವಾಗಿ ಕೊಡೋದ್ರಿಂದ ಆರೋಗ್ಯ ವೃದ್ಧಿಯಾಗುತ್ತೆ. ಹಾಸಿಗೆ ಅಂದರೆ ಶಯ್ಯದಾನವನ್ನು ಮಾಡೋದರಿಂದ ಜೀವನದಲ್ಲಿ ಬರುವಂಥ ಸಂಕಷ್ಟಗಳು ಕಳೆದು ಸುಖ ಸಂತೋಷ ಪ್ರಾಪ್ತಿಯಾಗುತ್ತೆ. ಮತ್ತು ಹೂವು, ವಿಳೆದೆಲೆ ಇದನ್ನೆಲ್ಲ ದಾನವಾಗಿ ಕೊಡೋದ್ರಿಂದ ವಿದ್ಯಾ ಪ್ರಾಪ್ತಿಯಾಗುತ್ತೆ, ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ವಿಶೇಷವಾದಂಥ ದಾನಗಳನ್ನು ಮಾಡ್ಕೋಬೇಕೇ ವಿನಃ ಸುಮ್ಮನೆ ಅಕ್ಷಯ ತೃತೀಯ ಅಂದ ತಕ್ಷಣ ಚಿನ್ನ ಖರೀದಿ ಮಾಡಲೇಬೇಕಾ ಅಂತ ಹೇಳಿ ಯಾರೂ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಚಿನ್ನ ಖರೀದಿ ಮಾಡಬೇಕು ಅಂತ ಏನೂ ಇಲ್ಲ. ಸ್ನಾನ ಮುಖ್ಯವಾಗಿ ಅವತ್ತಿನ ದಿವಸ ನಾವು ಸಂಕಲ್ಪಪೂರ್ವಕವಾಗಿ, ಈಗಂತೂ ವೈಶಾಖ ಸ್ನಾನ ನಡೀತಾನೇ ಇದೆ, ಸಂಕಲ್ಪಪೂರ್ವಕವಾಗಿ ಸ್ನಾನವನ್ನು ಮಾಡೋದರಿಂದ ವಿಶೇಷ ಫಲ ಸಿಗುತ್ತೆ. ಹಾಗೆಯೇ ವಸ್ತ್ರದಾನ, ಹಣ್ಣುಗಳ ದಾನ, ಇದೆಲ್ಲ ಅಕ್ಕಿ, ಬೇಳೆ, ಗೋಧಿ, ಬೆಲ್ಲ ಎಲ್ಲ ಒಂದು ಸಾಮಗ್ರಿಗಳ ದಾನವನ್ನು ಮಾಡೋದರಿಂದ ಅನಂತಪಟ್ಟು ನಿಮಗೆ ಅಕ್ಷಯವಾಗುತ್ತೆ. ಹಾಗಾಗಿ ಇಂತಹ ಒಳ್ಳೆಯ ಕಾರ್ಯಗಳನ್ನು ಅವತ್ತಿನ ದಿವಸ ಮಾಡಿಕೊಳ್ಳ್ರಿ. ಲಕ್ಷ್ಮೀ ದೇವಿಯ ಪೂಜೆ ಮಾಡಿಕೊಳ್ಳ್ರಿ, ಗೌರಿ ಪೂಜೆಯನ್ನು ತಪ್ಪದೇ ಮಾಡಿಕೊಳ್ಳ್ರಿ, ಅಕ್ಷಯ ಪಾತ್ರೆ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ. ಆಮೇಲೆ ಕೈಲಾದಂಥ ದಾನಗಳನ್ನು ಕೊಡ್ರಿ. ಇದಿಷ್ಟು ಮುಖ್ಯವಾಗಿ ಮಾಡ್ತಕ್ಕಂಥದ್ದು. ಇನ್ನು ನಾವು ಏನಾದರೂ ಒಂದು ತರಲೇಬೇಕು ಅಂತ ಇದ್ದರೆ ಏನಾದರೂ ಹೊಸ ವಸ್ತುಗಳನ್ನು ಮನೆಗೆ ತೊಗೊಂಡು ಬರ್ರಿ. ಪೂಜೆಗೆ ಅಗತ್ಯವಾದಂಥ ವಸ್ತುಗಳು, ನೀವು ದಿನನಿತ್ಯ ಬಳಸುವಂಥ ವಸ್ತುಗಳು, ಈಗಾಗಲೇ ನಿಮ್ಗೆ ಹೇಳಿದೆ. ಅದೇ ರೀತಿಯಾಗಿ ಹತ್ತಿಯನ್ನು ಮನೆಗೆ ತರೋದ್ರಿಂದ ತುಂಬ ಜನ ಕೇಳ್ತಾ ಇರ್ತೀರ, ಹತ್ತಿಯನ್ನು ಯಾವತ್ತು ತರಬೇಕು, ಗೆಜ್ಜೆ ವಸ್ತ್ರ, ಹೂಬತ್ತಿ ಮಾಡಲಿಕ್ಕೆ ಅಂತ ಹೇಳಿ. ಆ ರೀತಿ ನೀವು ಹತ್ತಿಯನ್ನು ಅವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ತರೋದ್ರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ನೆಲೆಸುತ್ತೆ. ಮತ್ತು ಉಪ್ಪು ತರಬೇಕು ಅಂತ ಈಗಾಗಲೇ ತಿಳಿಸಿದ್ದೀನಿ ನಾನು. ಉಪ್ಪನ್ನು ಮನೆಗೆ ತರೋದ್ರಿಂದ ಪಾವಿತ್ರ್ಯತೆ ಹೆಚ್ಚಾಗುತ್ತೆ, ಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ಮತ್ತು ಮಡಿಕೆಯಿಂದ ಮಾಡಿರುವಂಥ ವಸ್ತುಗಳಾಗಿರಲಿ, ಇವಾಗೆಲ್ಲ ಅಡುಗೆಗೂ ಸಹ ಬಳಸ್ತಾರಲ್ವ ಮಡಿಕೆಯಿಂದ ಮಾಡಿರುವಂಥ ವಸ್ತುಗಳು, ಮಣ್ಣಿನಿಂದ ಮಾಡಿರೋದು. ಆ ರೀತಿಯಾಗಿ ಮತ್ತು ಕುಡಿಲಿಕ್ಕೆ ಬಳಸುವಂಥ ಮಡಿಕೆ ಆಗಲಿ, ದಾನ ಕೊಟ್ಟರು ಇನ್ನೂ ವಿಶೇಷತೆ. ಮಡಿಕೆಯಲ್ಲಿ ನೀರನ್ನು ತುಂಬಿ ದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ, ಉದುಕುಂಭ ದಾನ ಅಂತ. ಆ ರೀತಿ ಮಾಡೋದು ತುಂಬ ಶ್ರೇಷ್ಠವಾದದ್ದು. ಮತ್ತು ಮನೆಗೂ ಸಹ ಮಡಿಕೆಯಿಂದ ಮಾಡಿರುವಂಥ ವಸ್ತುಗಳು, ಜಗ್ಗು, ಆ ಥರದ್ದೆಲ್ಲ ಸಿಗುತ್ತೆ. ಈಗ ಬಾಟಲ್ಸು ಏನಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಬಾಟಲ್ ಆದರೂ ಮನೆಗೆ ಮಡಿಕೆಯಿಂದ ಮಾಡಿರುವಂಥದ್ದು ತೊಗೊಂಡು ಬನ್ನಿರಿ. ಇದರಿಂದ ಸಂಪತ್ತು ಸಮೃದ್ಧಿ ಹೆಚ್ಚುತ್ತೆ, ಮನೆಗೆ ಸ್ಥಿರತೆ ಹೆಚ್ಚುತ್ತೆ ಮನೆಯಲ್ಲಿ. ಮತ್ತು ಹಳದಿ ಸಾಸಿವೆ, ಮುಖ್ಯವಾಗಿ ಹಳದಿ ಸಾಸಿವೆ ಒಂದು 50 ಗ್ರಾಮ್ 100 ಗ್ರಾಮ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡು ಬನ್ನಿರಿ. ಇದರಿಂದ ಸಂಪತ್ತು, ಸಮೃದ್ಧಿ, ಅದೃಷ್ಟ ಇದೆಲ್ಲನೂ ತರುತ್ತೆ ಅದು. ಮತ್ತು ಕವಡೆಯನ್ನು ತರೋದ್ರಿಂದ, ಕವಡೆಯಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ಕವಡೆಯನ್ನು ತರೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ, ಹಣಕಾಸಿನ ತೊಂದರೆಗಳು ದೂರ ಆಗುತ್ತೆ, ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ, ಸಂಪತ್ತು ಹೆಚ್ಚಾಗುತ್ತೆ. ಈ ಒಂದು ವಸ್ತುಗಳನ್ನು ತೊಗೊಂಡು ಬರ್ರಿ. ಮತ್ತು ಮನಿ ಪ್ಲ್ಯಾಂಟ್ ಅವತ್ತಿನ ದಿವಸ ತಂದು ಮನೆಯಲ್ಲಿ ನೆಡೋದಾಗಿರಲಿ, ತಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮನೆಯಲ್ಲಿ ಅಂತ. ಇಷ್ಟು ವಸ್ತುಗಳನ್ನು ನೀವು ಮನೆಗೆ ಅಕ್ಷಯ ತೃತೀಯ ದಿವಸ ತರ್ಬೋದು. ಇನ್ನು ಮುಖ್ಯವಾಗಿ ಹೇಳಿದ್ನಲ್ಲ, ಕೃಷ್ಣ ಪರಮಾತ್ಮನಿಗೆ, ಭಗವಂತನಿಗೆ ಗಂಧ ಲೇಪನವನ್ನು ಮಾಡೋದ್ರಿಂದ ಅನಂತಪಟ್ಟು ನಿಮಗೆ ಪುಣ್ಯ ಲಭಿಸುತ್ತೆ. ಇದನ್ನು ಇಷ್ಟನ್ನು ನೀವು ಮಾಡಿಕೊಳ್ಳ್ರಿ ಸ್ನೇಹಿತರೆ, ಸಾಕು. ಇಷ್ಟು ಬಿಟ್ಟು ಬೇರೆ ಯಾವುದೇ ವಿಷಯಕ್ಕೆ ನೀವು ತಲೆಯನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ಇನ್ನು ಮುಖ್ಯವಾಗಿ ಈ ವಿಡಿಯೋ ಮಾಡಿರೋದು ನಾನು ಇದೆಲ್ಲ ತಿಳಿಸ್ಬೇಕು ಅಂತಲೇ ಮಾಡಿದ್ದೀನಿ. ಇನ್ನು ಸಂಕಲ್ಪವನ್ನು ಹೇಳ್ಕೊಟ್ಟಿರಲಿಲ್ಲ, ಪೂಜಾ ಸಂಕಲ್ಪವನ್ನು ಇವತ್ತು ತಿಳಿಸ್ಕೊಡ್ತೀನಂತೆ. ಮೊದಲಿಗೆ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಸಂಕಲ್ಪ ಮಾಡಿಕೊಳ್ಳ್ರಿ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಿಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಶುಕ್ಲಪಕ್ಷೆ ತೃತೀಯ ತಿಥೌ ಇಂದು ವಾಸರ ಕೃತಿಕಾ ನಕ್ಷತ್ರ. ಬೆಳಗ್ಗೆ ಯಾರು 7:50 ಒಳಗೆ ಪೂಜೆಯನ್ನು ಮಾಡ್ಕೊತೀರೋ ಅವರೆಲ್ಲ ಕೃತಿಕಾ ನಕ್ಷತ್ರ ಅಂತ ಹೇಳ್ಕೊಳ್ರಿ.
7 ಗಂಟೆ 50 ನಿಮಿಷದ ನಂತರ ಪೂಜೆಯನ್ನು ಮಾಡ್ಕೊಳ್ಳೋರು ರೋಹಿಣಿ ನಕ್ಷತ್ರ ಅಂತ ಹೇಳ್ಕೊಳ್ರಿ, ಸರಿನಾ? ಕೃತ್ತಿಕಾ ಅಥವಾ ರೋಹಿಣಿ ನಕ್ಷತ್ರೆ ಸೌಭಾಗ್ಯಯೋಗ ಗರಜಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಶುಭ ಪುಣ್ಯತಿಥೌ ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಾಸ ನಿಯಾಮಕ ಕಮಲಾಲಯ ಮಧುಸೂದನ ಪ್ರೀತ್ಯರ್ಥಂ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಯಾವಜ್ಜೀವನ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಯಾರು ಯಾವ ಪೂಜೆಗಳನ್ನು ಮಾಡ್ತಾ ಇದ್ದೀರೋ ಆ ಪೂಜೆಯ ಹೆಸರನ್ನು ಹೇಳ್ಕೊಳ್ರಿ. ಗೌರಿ ಪೂಜೆ ಮತ್ತು ಲಕ್ಷ್ಮೀನಾರಾಯಣರ ಪೂಜೆ, ಅಕ್ಷಯ ಪಾತ್ರೆ, ರಂಗೋಲಿ ಪೂಜೆ ಈ ಥರದ್ದು, ಆಮೇಲೆ ಕುಬೇರ ಲಕ್ಷ್ಮೀ ಪೂಜೆ, ಯಾವ ಪೂಜೆಯನ್ನು ಮಾಡ್ತಾ ಇದ್ದೀರೋ ಆ ಪೂಜೆಯ ಹೆಸರನ್ನು ಹೇಳಿಕೊಂಡು ಅಕ್ಷಯ ತೃತೀಯ ಪ್ರಯುಕ್ತ ಇಂತಹ ಪೂಜೆ ಯಾವ ಪೂಜೆ ಅಂತ ಹೇಳ್ಕೊತೀರೋ ಆ ಪೂಜೆಯ ಹೆಸರನ್ನು ಹೇಳಿಕೊಂಡು ಲಕ್ಷ್ಮೀನಾರಾಯಣ ಪೂಜಾಂಚ ಕರಿಷೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡ್ರಿ. ಹೀಗೆ ಸಂಕಲ್ಪವನ್ನು ಮಾಡಿಕೊಂಡು ಭಕ್ತಿಯಿಂದ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ, ಸಾಕು. ನಿಮ್ಮ ಕೈಲಾದಂಥ ದಾನಗಳನ್ನು ಮಾಡಿಕೊಳ್ಳ್ರಿ. ಮತ್ತು ನಾನು ಹೇಳಿದಂಥ ವಸ್ತುಗಳನ್ನು ಯಾವುದು ಸಾಧ್ಯವಾಗುತ್ತೋ ಅಷ್ಟನ್ನಾದರೂ ಮನೆಗೆ ತೊಗೊಂಡು ಬನ್ನಿರಿ. ಹೀಗೆ ಅಕ್ಷಯ ತೃತೀಯವನ್ನು ಆಚರಣೆಯನ್ನು ಮಾಡಿರಿ. ಎಲ್ಲರಿಗೂ ಧನ ಧಾನ್ಯ ಸಂಪತ್ತು ಎಲ್ಲವೂ ಅಕ್ಷಯ ಆಗಲಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದು ಮುಖ್ಯ, ಇದು ಅಕ್ಷಯವಾಗಬೇಕು ನಿಮಗೆ. ಹೀಗೆ ಎಲ್ಲರಿಗೂ ಭಗವಂತನ ಅನುಗ್ರಹ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.